ಓಕೆ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಕುತುಕ್ ವ್ಲಾಗ್ಸ್. ನಾನು ನಿಮ್ಮ ಪ್ರೀತಿಯ ಪ್ರೀತಗೌಡರು. ಇವತ್ತು ನಮ್ಮ ಆ್ಯಕ್ಟಿವಾ 5ಗೆ ಏರ್ ಫಿಲ್ಟರ್ ಚೇಂಜ್ ಮಾಡೋಣ ಅಂತ. ಆ್ಯಂಡ್ ನನ್ನ ಲಾಸ್ಟ್ ವೀಡಿಯೋ ನೋಡಿಲ್ಲ ಅಂದರೆ ಖಂಡಿತವಾಗಿ ನೋಡಿ. ವಿಡಿಯೋ ಸರ್ವಿಸಿಂಗ್ ಮಾಡೋದು ಹೇಗೆ ಅಂತೇಳಿ ಮಾಡಿದೆ, ಆದರೆ ಇದು ಪಾರ್ಟ್ 3. ಓಕೆನಾ? ಆ್ಯಂಡ್ ಇನ್ನೂ ಯಾರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈಸಿಯೆಸ್ಟ್ ಕೆಲಸ ಅದೇ ಇರೋದು ಗಾಡಿ ಸರ್ವಿಸಿಂಗ್ಗಿಂತ. ಕೆಳಗಡೆ ರೆಡ್ ಬಟನ್ ಇದೆ, ಅದರ ಪಕ್ಕದಲ್ಲಿರೋ ಬೆಲ್ ಐಕಾನ್ ಕೂಡ ಪ್ರೆಸ್ ಮಾಡಿ ಮರಿಬೇಡಿ. ಆ್ಯಂಡ್ ಓಕೆ, ನೆಕ್ಸ್ಟ್ ಈಗ ಇದ್ರ ಪ್ರೊಸೆಸ್ ಏನಿದೆ, ಹೇಗೆ ಚೇಂಜ್ ಮಾಡೋದು ಏನು ಅಂತ ನಾನು ತೋರಿಸ್ಕೊಡ್ತೀನಿ. ಇದು ಬಂದು ಲೋಕಲ್ ಆಟೋಮೊಬೈಲ್ ತೊಗೊಂಡಿದ್ದು. ಇದು ನನಗೆ ಪ್ರೈಸ್ ಬಂದು ಅರೌಂಡ್ 140 ಏನೋ ಬಿದ್ದಿದೆ. ಜೆನ್ಯೂನ್ ಪ್ರಾಡಕ್ಟ್ಸ್ ಆ್ಯಕ್ಟಿವ್ ಆದವ್ರದ್ದೇ ಬೇಕು ಅಂದರೆ ನಿಮಗೆ 220 ಇಂದ 250 ಒಳಗೆ ಸಿಗುತ್ತೆ. ಆ್ಯಂಡ್ ಪ್ರೊಸೆಸ್ ಹೇಗೆ ತೋರಿಸ್ಕೊಂಡು ಬನ್ನಿ. ಇದು ಅನ್ಬಾಕ್ಸಿಂಗ್ ಮಾಡೋಣ ಇದು ಹೇಗೆ ಅಂತ. ಆ್ಯಂಡ್ ಇದೇನು ಅಷ್ಟು ಗುಡ್ ಪ್ಯಾಕಿಂಗ್ ಥರ ಏನಿಲ್ಲ, ನಾರ್ಮಲ್ ಲೋಕಲ್ಲು. ಒಂದು ಕವರ್ ಹಾಕಿ ಕವರ್ನ ಒಂದು ಸೀಲ್ ಮಾಡಿದ್ದಾರೆ ಅಷ್ಟೇ. ಆ್ಯಂಡ್ ಅನ್ಬಾಕ್ಸಿಂಗ್ ಮಾಡೋಣ ಹೇಗೆ ಇದನ್ನ. ರಿಯಾದಲ್ಲಿ ಒಂಥರ ಏನೋ ಬೇರೆ ಮಜಾ ಬರುತ್ತೆ. ಆ್ಯಂಡ್ ಅದಕ್ಕೆ ಬಬಲ್ ಡ್ರಾಪ್ ಮಾಡಿದ್ದಾರೆ, ಬಬಲ್ ಡ್ರಾಪ್ ಸೇಫ್ಟಿಗೆ ಅಂತ. ಆ್ಯಂಡ್ ಪ್ರಾಡಕ್ಟ್ ಸ್ವಲ್ಪ ಓಕೆ, ಅಷ್ಟು ಕೆಟ್ಟಾಗೂ ಇಲ್ಲ, ಅಷ್ಟು ಬ್ರ್ಯಾಂಡೆಡ್ ಆಗೂ ಇಲ್ಲ. ನಾರ್ಮಲ್ ಪ್ರಾಡಕ್ಟ್ಸ್ ಗೊತ್ತಲ್ಲ ಏನು ಪ್ರೈಟ್ ಇರುತ್ತೆ ಅಂತೇಳಿ. ಓಕೆ, ಚೆನ್ನಾಗಿದೆ. ಆ್ಯಂಡ್ ಈಗ ಇದ್ರಲ್ಲಿ ಫಿಟ್ಟಿಂಗ್ ಮಾಡೋಣ ಬನ್ನಿ. ಈಗ ಸ್ಟಾರ್ಟ್ ಆಯ್ತು. ಈಗ ಫಿಟ್ಟಿಂಗ್ ಮಾಡೋಕ್ಕೆ ಬಂದು ಇಲ್ಲಿದೆ. ಓಪನ್ ಮಾಡೋದು ಕವರ್ ಆಗಿದೆ. ಫಿಟ್ ಮಾಡಿ ಬೂಟ್ ಓಪನ್ ಮಾಡ್ಕೋಣ. ಬೂಟಲ್ಲಿ ಇಲ್ಲೊಂದು ನೆಟ್ಟಿದೆ, ಇಲ್ಲೊಂದು ನೆಟ್ಟಿದೆ, ಆ್ಯಂಡ್ ಇದೊಂದು ನೆಟ್ಟಿದೆ. ಇಷ್ಟು ನೆಟ್ಟನ್ನು ಓಪನ್ ಮಾಡ್ಕೊಳ್ಳೋಣ ಅಷ್ಟೇನಾ? ಓಕೆ, ಕಂಪ್ನಿಯಿಂದ ಕೊಟ್ಟಿರೋ ಬೋಲ್ಟ್, ಟ್ಯೂಬ್ಲರ್ ಮತ್ತು ಸ್ಕ್ರೂಡ್ರೈವರ್ ಯೂಸ್ ಮಾಡ್ಕೊಳ್ಳೋಣ. ಆ್ಯಂಡ್ ಬೇಗ ಓಪನ್ ಮಾಡ್ಕೊಳ್ಳೋಣ. ಓಕೆ ಫ್ರೆಂಡ್ಸ್, ಇದು ಏರ್ ಫಿಲ್ಟರು ನೋಡ್ತಾ ಇರ್ಬೋದು. ಇದು ಏರ್ ಫಿಲ್ಟರು. ಸೊ ಇದನ್ನು ಓಪನ್ ಮಾಡ್ಕೊಳ್ಳೋಣ. ಇದನ್ನು ಓಪನ್ ಮಾಡೋಕ್ಕೆ ಇಲ್ಲೊಂದು ಸ್ಕ್ರೂ ಇದೆ, ಅಲ್ಲೊಂದು ಸ್ಕ್ರೂ ಇದೆ, ಆ ಕಡೆ ಅದೇ ಥರ ಒಂದು ಸ್ಕ್ರೂ ಇದೆ, ಕೆಳಗೆ 2 ಸ್ಕ್ರೂ ಇದೆ, ಕಾಣಿಸ್ತಾ ಇರ್ಬೋದು, ಇಲ್ಲೊಂದು ಅಲ್ಲೊಂದು. ಸೊ ಇದನ್ನು ರಿಮೂವ್ ಮಾಡ್ಕೊಳ್ಳೋಣ ಬೇಗ. ಹೋಗಿದೆ. ನೋಡ್ತಾ ಇದ್ದೀರಾ, ಓಲ್ಡ್ ಏರ್ ಫಿಲ್ಟರು. ಓಲ್ಡ್ ಏರ್ ಫಿಲ್ಟರು ಎಷ್ಟು ಗಲೀಜಾಗಿದೆ ಅಂತ. ಯಾರೂ ಚೇಂಜ್ ಮಾಡಲ್ಲ ಅಂದರೆ ಅಟ್ಲೀಸ್ಟ್ ಒಂದು 3 ಮಂತ್ಸ್ಗೆ 4 ಮಂತ್ಸ್ಗೆ ಒಂದ್ಸಲಿ ಚೇಂಜ್ ಮಾಡಿ. ಎಷ್ಟು ಡಿಫ್ರೆನ್ಸ್ ಇದೆ ನೋಡಿ. ಇದು ಓಲ್ಡು ಎಷ್ಟು ಗಲೀಜಾಗಿದೆ ಅಂತ. ಅಟ್ಲೀಸ್ಟ್ ಇದನ್ನು ಒಂದು 2 ಮಂತ್ಸ್ಗಾದರೂ ಕ್ಲೀನ್ ಮಾಡ್ತೀರಿ. ಸೇಮ್ ಏನು ಡಿಫ್ರೆನ್ಸ್ ಇಲ್ಲ ನೋಡಿ ಇಲ್ಲಿ. HM KBT ID2 ಸೇಮ್ ಒಂದೇ ಬ್ರ್ಯಾಂಡ್ ಇದೆ, ಏನು ಡಿಫ್ರೆನ್ಸ್ ಏನಿಲ್ಲ. ಸೊ ಇದನ್ನು ಫಿಟ್ ಮಾಡ್ಬಿಡೋಣ. ಸೇಮ್ ಈಗ ರಿಮೂವ್ ಮಾಡಿದ್ರೆ ಅದೇ ಥರ ಫಿಟ್ಟಿಂಗು. ನೋಡಿ, ಈ ಥರ ಕುಂಚೋದು, ಈ ಥರ ಕುಂಚಿ ಅದು ಕ್ಯಾಪ್ ಏನಿದೆ, ಕ್ಯಾಪ್ನ ರೀಫಿಟ್ ಮಾಡೋದು. ಈಗ ಓಪನ್ ಮಾಡ್ಕೊಂಡು ಅದೇ ಥರ ಕ್ಲೋಸ್ ಮಾಡ್ಕೊಳ್ಳೋಣ. ಫಸ್ಟ್ ಲಿಫ್ಟ್ ಐತಿ, ಲಿಫ್ಟ್ ಬೇಡ, ಲಿಫ್ಟ್ಗೆ ಲಾಕ್ ಇದೆ ಒಳಗೆ. ಅವಾಗ ತೋರಿಸ್ತಾನೆ ಈಗ ಕಾಣಿಸ್ತಾ ಇರ್ಬೋದು. ಈಗಲೂ ಲಾಕ್ ಇದೆ. ಲಾಕ್ ಇಲ್ಲಿ ನೋಡಿದ್ವಿ. ಇದನ್ನು ಸೆಟ್ ಮಾಡಿಕೊಂಡು ಬೂಟ್ನ ಇಳಿಸ್ಕೊಳ್ಳೋಣ. ಕ್ಲೋಸ್ ಮಾಡೋಕ್ಕೆ ಹೀಗೆಲ್ಲ ಫಿಟ್ ಮಾಡ್ಕೊಳ್ಳೋಣ. ಸೇಮ್ ಟು ಸೇಮ್ ಹೇಗೆ ರಿಮೂವ್ ಮಾಡಿರೋದು.
10 ಸೆಕೆಂಡಲ್ಲಿ ಇಷ್ಟ ಆಗುತ್ತೆ ಅಷ್ಟು ಮೀಡಿಯಮ್ ಟು ಹೇಗಿತ್ತು ಅಂತ ಸಿಂಪಲ್ ಫಿಟ್ಟಿಂಗು ನೀವೇ ಮಾಡ್ಕೊಬೋದು. ಕಂಪ್ನಿಗೆ ಕೊಟ್ಟದ್ದು ಒಂದು ಸ್ಕ್ರೂ ಡ್ರೈವರು, ಒಂದು ಟ್ಯೂಬ್ಲೆಸ್ ಸಾಕು. ಆ್ಯಂಡ್ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮರಿಬೇಡಿ. ಆ್ಯಂಡ್ ಮತ್ತೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಬರೋ ವಾರ ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ. ಗುಡ್ ಬೈ.